ರಮೇಶ್ ಬಾಬು ಅವರೇ, ಒಕ್ಕಲಿಗ ಪ್ರಶ್ನೆ ಇಷ್ಟೊಂದು ಸರ್ಫೇಸ್ ಆಗಿರೋದಕ್ಕೆ ಕಾರಣ BJP JDSನ ಮೈತ್ರಿ. ದೇ ಆರ್ ದ ನ್ಯಾಚುರಲ್ ಅಲಯನ್ಸ್. ನಿಮಗೂ ಗೊತ್ತದು. ಹಿಸ್ಟಾರಿಕಲಿ BJP ಕಾರ್ಯಕರ್ತರು JDS ಕಾರ್ಯಕರ್ತರು ಪರಸ್ಪರ ನಿಂತು ಬಡಿದಾಡಿದವರಲ್ಲ ಹಳೆ ಮೈಸೂರಿನಲ್ಲಿ. ಆ ಕಾರಣಕ್ಕೆ ಇಷ್ಟು ಒಕ್ಕಲಿಗ ನಾಯಕತ್ವದ ಪ್ರಶ್ನೆ ಹೇಳ್ತಾ ಇರೋದು. ಈಗ ಒಕ್ಕಲಿಗ ನಾಯಕತ್ವದ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ತಾವು ಇಲ್ಲಿ ಕರೆದಿದ್ದೀರಾ. ನಾನು ಅಂದ್ಕೊಂಡಿದ್ದೆ ಸಮಾನಾಂತರವಾಗಿ ಅವಕಾಶ ಕೊಡ್ತೀರಾ ಅಂತೇಳಿ. ಇಲ್ಲ, ಅದಲ್ಲ, ಒಂದು ದಯಮಾಡಿ ನೀವು ಫಸ್ಟ್ ಹಾಫಲ್ಲೂ ಅವ್ರಿಗೆ ಹೇಳಿದ್ರಿ, ಸೆಕೆಂಡ್ ಹಾಫಲ್ಲೂ ಅವ್ರಿಗೆ ಹೇಳಿದ್ರಿ. ಅಂದರೆ ನಮ್ಮನ್ನು ಕಾಟಾಚಾರಕ್ಕೆ ಕೂರಿಸಿ ನಾವು ಡಿ ಕೆ ಶಿವಕುಮಾರ್ ವಿರುದ್ಧ ಇದ್ದೀವಿ, ನೀವು ಕೊನೆಯಲ್ಲಿ ಏನೋ ಒಂದು ಹೇಳುವಾಗಿನ ರೀತಿ ವರ್ತನೆ ಇದ್ದರೆ ನಾನು ಒಂದು ರಿಕ್ವೆಸ್ಟ್ ಇದೆ, ದಯಮಾಡಿ ನಮ್ಮನ್ನು ಕರಿಬೇಡಿ, ಅವಶ್ಯಕತೆ ಇಲ್ಲ. ಎರಡು ಪ್ರಶ್ನೆ ಅವ್ರು ಭಾಳ ಗಂಭೀರದ ಪ್ರಶ್ನೆಗಳು ಎತ್ತಿದ್ರು. ಉತ್ತರ ಕೊಡೋಕ್ಕೆ ಅವಕಾಶ ಕೊಡೋದಲ್ಲೇ ನಾತುಕಡೆಯಿಂದ ಮತ್ತೆ ಅವ್ರಿಗೆ ಶಿಫ್ಟ್ ಆಗಿ ನೀವು ಅವ್ರ ಹತ್ರ ಮತ್ತೆ ಮಾತಾಡಿಸಿ ನನಗೆ ಕೇಳಿದ್ರೆ, ವೀವರ್ಸ್ ಆರ್ ವೆರಿ ಇಂಟೆಲಿಜೆಂಟ್ಸ್. ಯಾರಿಗೆ ಅವಕಾಶ ಕೊಡ್ತಾ ಇದ್ದಾರೆ, ಯಾರು ಕೂರಿಸಿದ್ದಾರೆ, ಏನು ಕೂರಿಸಿದ್ದಾರೆ ಅರ್ಥ ಮಾಡ್ಕೊಳ್ಳೋಷ್ಟು ವೀವರ್ಸ್ಗೆ ಶಕ್ತಿ ಇದೆ ಅಂತ ತಿಳ್ಕೊತೀನಿ. ದಯಮಾಡಿ ನೋಡಿ ಒಂದು ನಿಮಿಷ. ನಾನು ನೋಡಿ ನಿಮ್ಮ ಬಗ್ಗೆ ನಾನು ಯಾವಾಗಲೂ ಅಲಿಗೇಷನ್ ಮಾಡಲ್ಲ. ಕೆಲವು ಡಿಬೇಟ್ಗಳಲ್ಲಿ ಇಲ್ಲ ನೋಡಿ, ನೀವು ನನ್ನ ಟೈಮ್ ಹಿಂಗೆ ವೇಸ್ಟ್ ಮಾಡಿದ್ರೆ ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ, ನೀವೇ ಮಾತಾಡಿ ನೀವು ಹೇಳಿ ಕೇಳ್ಕೊಂಡು ಹೊರಟೋಗ್ತೀನಿ. ನೀವು ಫಸ್ಟ್ ಅವ್ನು ಕೇಳಿದ್ರಿ, ಉತ್ತರ ಕೊಡೋಕೆ ನಂಗೆ ಅವಕಾಶನೇ ಕೊಟ್ಟಿಲ್ಲ. ಈ ಕೊಡಿ ಈಗ ಅಲ್ಲ, ಎಲ್ಲಿ ಕೊಡ್ತೀರಿ? ನಿಮ್ಮ ಟೈಮಲ್ಲಿ ಓಡ್ತಾ ಇದೆ, ಆಚೆ ಓಡ್ತಾ ಇದೆ. ಇಸಿ 2 ಸಲ ಅವ್ರು ಫಸ್ಟ್ ರೌಂಡಲ್ಲೇ ಗಂಭೀರ ಆರೋಪಗಳನ್ನ ಎತ್ತಿದ್ದಾರೆ. ನಾತು ಅವ್ರ ಬಗ್ಗೆ ಮಾತಾಡಲ್ಲ, ಈಸ್ ಎ ಜರ್ನಲಿಸ್ಟ್. ಅವ್ರು ಗಂಭೀರ ಪ್ರಶ್ನೆ ಆದಾಗ ನಮ್ಗೆ ಅವಕಾಶ ಕೊಡೋದಲ್ಲ, ನಾನು ಸುಮ್ಮನೆ ಕೂತ್ಕೊಂಡವ್ರೆ ಕಾಂಗ್ರೆಸ್ ನಿಮ್ಮ ಅವಕಾಶದ 60 ಸೆಕೆಂಡ್ ಹಾಳು ಮಾಡ್ಕೊಂಡ್ರಿ. ಅಲ್ಲ, ನೀವು ಅದನ್ನ ಅವಕಾಶ ಹಾಳು ಮಾಡೋದು ಅಂತ ಹೇಳ್ತಿರ್ತಕ್ಕದ್ದನ್ನು ನಾನು, ನೀವು ಅವಕಾಶನೇ ಕೊಡಲಿಲ್ಲ. ನೀವು ಅವ್ರ ಪ್ರಶ್ನೆಗೆ ಉತ್ತರಕ್ಕೆ ಅವಕಾಶನೇ ಕೊಡಲಿಲ್ಲ. ಈ ಕೊಡಿ ಸರ್ ಉತ್ತರ. ಆಗಲ್ಲ ಸ್ವಾಮಿ, ನೀವು ಟೈಮ್ ಕಿತ್ಕೊಂಡ್ಬಿಟ್ಟು ಉತ್ತರ ಕೊಡಿ ಅಂದ್ರೆ ಅವ್ರು 4 ನಿಮಿಷದಲ್ಲಿ ಕೊಡೋದು, 4 ಸೆಕೆಂಡಲ್ಲಿ ಕೊಡಿ ಅಂದ್ರೆ ಹೆಂಗೆ ಕೊಡೋದು? ರಮೇಶ್ ಬಾಬು ಅವರು ನಿಮಗೆ ಯಾವತ್ತು ಜಾಸ್ತಿ ಟೈಮ್ ಕೊಟ್ಟಿರತ್ತೆ ಅವತ್ತು ನಾ ಪಿನ್ ಪಾಯಿಂಟ್ ಮಾಡಿ ಹೇಳ್ತೀನಿ. ಮಾಡೋದಲ್ಲ, ಡಿಬೇಟಿನ ಅಷ್ಟು ಟೈಮ್ ನೀವು ತಗೊಂಡ್ರಿ ರಮೇಶ್ ಬಾಬು ಅವರು. ದಯಮಾಡಿ ಇವತ್ತಿರ್ತಕ್ಕಂಥ ಪ್ರಶ್ನೆ ನಮ್ದು ಕಾಂಗ್ರೆಸ್ ನಾಯಕರ ಬಗ್ಗೆ ತಾವು ಕರೆದಿದ್ದೀರಾ. ಭಾಳ ವಿಶೇಷವಾಗಿ ನನ್ನ JDS ನಾಯಕರು ಹೇಳಿದ್ರು, 2ನೇ ರೌಂಡಿಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಫಸ್ಟ್ ರೌಂಡ್ ಹೇಳಿದ್ರು ನಾನು ಜಾತಿಗೆ ಬೆಂಬಲ ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಮತ್ತು ಇನ್ನೊಂದು ಹೇಳಿದ್ರು, ಕುಮಾರಸ್ವಾಮಿರವರು ಒಕ್ಕಲಿಗ ನಾಯಕರಲ್ಲ, ಅವರೆಲ್ಲ ಸಮುದಾಯದ ನಾಯಕರು, ಅಷ್ಟು ಮಟ್ಟಿಗೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಇನ್ನೊಂದು ಮಾತು ಹೇಳಿದ್ರು, ಯಾವತ್ತೂ ಸ್ವಾಮೀಜಿಗಳನ್ನ ಅವ್ರು ಟೀಕೆ ಮಾಡಿಲ್ಲ ಅಂತೇಳಿ. ಒಂದನ್ನು ನೆನೆಸ್ಬಿಟ್ಟು ಮುಂದಕ್ಕೆ ಹೋಗ್ತೇನೆ, ನಾನು BJP ಮಿತ್ರರಿಗೆ ಬರ್ತೀನಿ. ಅವರು 2019ರಲ್ಲಿ ಮುಖ್ಯಮಂತ್ರಿಗಳು ಆದ ಮೊದಲನೇ ದಿನವೇ ಸಾಣೇಹಳ್ಳಿ ಸ್ವಾಮಿಗಳ ಬಗ್ಗೆ ಏನು ಮಾತಾಡೋರು ಅಂತೇಳಿ ರಾಜ್ಯ ಜನ ನೋಡಿದ್ದಾರೆ, ಜನ ತೀರ್ಮಾನ ಮಾಡ್ತಾರೆ. DK ಶಿವಕುಮಾರ್ ಅವರಿಗೆ ಮಠಾಧೀಶರ ಬಗ್ಗೆ, ಮಠಗಳ ಬಗ್ಗೆ ಯಾವತ್ತೂ ಗೌರವ ಇದೆ. ನಾಟ್ ಓನ್ಲಿ ಆದಿಚುಂಚನಗಿರಿ ಮಠ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಠಗಳ ಬಗ್ಗೆ ಅವ್ರಿಗೆ ಗೌರವ ಇದೆ. ಗೌರವ ಪ್ರಕಾರ ಅವ್ರು ನಡ್ಕೋತಾರೆ, ಇವತ್ತು ನಡ್ಕೋತಾರೆ, ನಾಳೆನೂ ನಡ್ಕೋತಾರೆ. ನನ್ನ BJP ಮಿತ್ರರು ಭಾಳಷ್ಟು ಪ್ರಶ್ನೆ ಎತ್ತರು, ಬಹುಶಃ ಸಮಯ ಇಲ್ಲ ತಾವು ಕೊಟ್ಟರು ಮಾತಾಡೋಕ್ಕಾಗಲ್ಲ. ನಾನು 1-2 ವಿಚಾರ ಮಾತ್ರ ಮಾತಾಡ್ತೀನಿ. ಅವ್ರು ಮಾತಾಡ್ತಾ 2013ರ ಪಾರ್ಲಿಮೆಂಟು ಉಪಚುನಾವಣೆ ಮಾತಾಡಿ ಮತ್ತೆ ನೆಕ್ಸ್ಟ್ ಎಲೆಕ್ಷನ್ಗೆ ಜಂಪ್ ಮಾಡಿಬಿಟ್ರು. ಅವರು 2013ರಲ್ಲಿ ರಾಜ್ಯ ಜನಕ್ಕೆ ಭಾಳ ಚೆನ್ನಾಗಿ ಗೊತ್ತಿದೆ, JDS BJP ಅಲಿಯನ್ಸ್ ಮಾಡ್ಕೊಂಡು ಇವೆರಡು ಬೈ ಎಲೆಕ್ಷನ್ ಆಗಿದ್ದು, ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಕ್ಷೇತ್ರ. ಆವತ್ತು ಕುಮಾರಸ್ವಾಮಿರವರು ಮತ್ತು ಚಲುವರಾಯಸ್ವಾಮಿರವರು ಅಸೆಂಬ್ಲಿಗೆ ಎಲೆಕ್ಟ್ ಆದಾಗ ರಾಜೀನಾಮೆ ಕೊಟ್ಟು BJP ಸಪೋರ್ಟ್ ತಗೊಂಡು ನಿಂತಿದ್ದ ಎಲೆಕ್ಷನ್ಗೆ. ಯಾಕೆ ಗೆಲ್ಲಕ್ಕಾಗಲಿಲ್ಲ ಮತ್ತೆ ಅವರು? ದಯಮಾಡಿ ನೀವು ಮಾತಾಡಿದ್ದು ನಾನು ಹೇಳ್ತೇನೆ. DK ಶಿವಕುಮಾರ್ ಮೊದಲನೇ ಎಲೆಕ್ಷನ್ ಗೆದ್ದಿ, DK ಶಿವಕುಮಾರ್ ಸುರೇಶ್ ಅವರು ಮೊದಲನೇ ಎಲೆಕ್ಷನ್ ಗೆದ್ದಿ ತಾವು ಪ್ರಸ್ತಾಪ ಮಾಡಿದ್ರಿ. ಹೌದು, ದಯಮಾಡಿ ಹೇಳ್ಬೇಕಾಗಿದೆ. 2013ರಲ್ಲಿ ಕರ್ನಾಟಕದಲ್ಲಿ BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡು JDS ನಿಂತಂತ ಮೊದಲನೇ 2 ಪಾರ್ಲಿಮೆಂಟ್ ಚುನಾವಣೆ ಮಂಡ್ಯದಲ್ಲಿ ಚಿತ್ರನಟಿ ರಮ್ಯಾರವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಗೆದ್ರು. ಇಲ್ಲಿ DK ಸುರೇಶ್ ಅವರು ಮೊದಲನೇ ಬೈ ಎಲೆಕ್ಷನ್ ಅವರು ಅವತ್ತೇ ಎಂಟ್ರಿ ಆಗಿದ್ದು. ಅದಿರಲಿ, ಇವತ್ತು ಜನ ತೀರ್ಮಾನ ಮಾಡ್ತಾರೆ ಯಾವ ಕಾರಣಕ್ಕೆ ಯಾವ ಎಲೆಕ್ಷನ್ ಹೆಂಗೆ ನಡೆಯುತ್ತೆ ಅಂತೇಳಿ. ಮತ್ತು ಅವರು ಮಾತಾಡ್ತಾ ಕೆಲವು ಉದಾಹರಣೆ, ಮುದ್ದನ್ಮೇಗೌಡ ವಿಷಯ ಎಲ್ಲ ಪ್ರಸ್ತಾಪ ಮಾಡ್ಕೊಂಬಂದರು. ನನಗೆ ವೈಯಕ್ತಿಕವಾಗಿ ಯಾರ ಮೇಲೂ ದ್ವೇಷ ಇಲ್ಲ. ಈ ರಾಜ್ಯದಲ್ಲಿ ಸನ್ಮಾನ್ಯ HN ನಂಜೇಗೌಡರನ್ನ ಯಾರು ಹೆಂಗೆ ಟ್ರೀಟ್ ಮಾಡೋರು ಅಂತ ಜನಕ್ಕೆ ಗೊತ್ತಿದೆ. ದಟ್ಟು ಒಕ್ಕಲಿಗ ಸಮುದಾಯಕ್ಕೆ ಪ್ರೊಫೆಸರ್ ವೆಂಕಟೇಗೌಡರನ್ನ ಯಾವ ರೀತಿ ನಡೆಸ್ಕೊಂಡ್ರು ಅಂತೇಳಿ ಒಕ್ಕಲಿಗ ಸಮುದಾಯಕ್ಕೆ ಗೊತ್ತಿದೆ. ಹಾಸನದ ಹನುಮೇಗೌಡರನ್ನ ಯಾವ ರೀತಿ ನಡೆಸ್ಕೊಂಡ್ರು ಜನಕ್ಕೆ ಗೊತ್ತಿದೆ. ನಮ್ಮ ವೇಮಗಲ್ ಬೈರೇಗೌಡರನ್ನ ಹೆಂಗೆ ನಡೆಸ್ಕೊಂಡ್ರು ಅಂತೇಳಿ ಚೆನ್ನಾಗಿ ಗೊತ್ತಿದೆ. ಕಿರ್ಗಾವ್ ನಾಗೇಗೌಡರನ್ನ ಹೆಂಗೆ ನಡೆಸ್ಕೊಂಡ್ರು ಜನಕ್ಕೆ ಗೊತ್ತಿದೆ. ಕುಣಗಲ್ YK ರಾಮಯ್ಯನವ್ರನ್ನ ಹೆಂಗೆ ನಡೆಸ್ಕೊಂಡ್ರು ಜನಕ್ಕೆ ಗೊತ್ತಿದೆ. ಸನ್ಮಾನ್ಯ ಹೊಸಕೋಟೆ ಬಚ್ಚೇಗೌಡರನ್ನ ಹೆಂಗೆ ನಡೆಸ್ಕೊಂಡ್ರು ಜನಕ್ಕೆ ಗೊತ್ತಿದೆ. ಅದೆಲ್ಲ ಯಾಕೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕ ಬಚ್ಚೇಗೌಡರನ್ನ ಹೆಂಗೆ ನಡೆಸ್ಕೊಂಡ್ರು ಜನಕ್ಕೆ ಗೊತ್ತಿದೆ. ಹಾಗಾಗಿ ಒಕ್ಕಲಿಗ ಸಮುದಾಯದ ಪ್ರಶ್ನೆ ಇರ್ತಕ್ಕಂಥ ಭಾಳ ನೋಡಿ, ಅದಕ್ಕೆ ಹೇಳಿದ್ದು ನೀವು ಸಮಯ ಕೊಡದಲ್ಲೇ ಏನಾಗುತ್ತೆ ಅಂತೇಳಿ. ಭಾಳ ಪ್ರಮುಖವಾಗಿ SM ಕೃಷ್ಣರವರು 2004ರಲ್ಲಿ ಅತಂತ್ರ ವಿಧಾನಸಭೆ ಬಂದಾಗ ಬೆಂಬಲ ಕೋರ್ಕೊಂಡು ದೇವೇಗೌಡರ ಮನೆಗೆ ಹೋದವರು SM ಕೃಷ್ಣರವರು.
ಎಸ್ ಎಂ ಕೃಷ್ಣರವರಿಗೆ ಇವೆಲ್ಲ ಸಮುದಾಯದ ನಾಯಕತ್ವದ್ದು ಮತ್ತೊಂದು ಎಲ್ಲ ಮಾತಾಡ್ತಿರಲ್ಲ, ಯಾಕೆ ಎಸ್ ಎಂ ಕೃಷ್ಣವ್ರಿಗೆ ಬೆಂಬಲ ಕೊಡಲಿಲ್ಲ ಅವತ್ತು ನೀವು? ಏನಕ್ಕೆ ಅವ್ರನ್ನ ಮನೆಯಿಂದ ಆಚೆ ತಳ್ಳಿದ್ರೆ? ಜನಕ್ಕೆ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ. ಇವನ್ನೇ ಡಿ ಕೆ ಶಿವಕುಮಾರ್ ಅವರು ಹಿಂದಿನ ಸಂದರ್ಭಗಳಲ್ಲಿ ಏನೇನಾಯಿತು, ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ವ್ಯವಸ್ಥಿತವಾಗಿ ತುಳಿಯೋದಕ್ಕೆ ಏನೇನು ನೀವು ಅಪಪ್ರಚಾರ ಮಾಡಿದ್ರಿ, ಯಾವ ರೀತಿ ತಂತ್ರಗಳು ಬಳಸ್ಕೊಂಡಿರೋದನ್ನ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ, ಅಫ್ಕೋರ್ಸ್ ನಾನು ಒಪ್ಕೋತೀನಿ, ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ನಾಯಕರು ಹೌದು, ಸರ್ವ ಜನಾಂಗದ ನಾಯಕರು ಹೌದು. ಸರ್ವ ಜನಾಂಗ ನಾಯಕರಾಗದಲ್ಲಿ ಯಾರೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ಸಮುದಾಯದ ನಾಯಕತ್ವ ಇಟ್ಕೊಂಡು ಮತ್ತೆ ಸರ್ವ ಜನಾಂಗದ ನಾಯಕರಾಗಬೇಕು ಅವರು. ಇವತ್ತು ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. PCC ಪ್ರೆಸಿಡೆಂಟ್ ಈಕ್ವಲ್ ಟು CM ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂಪ್ರದಾಯ. PCC ಅಧ್ಯಕ್ಷ ಆದಂಥವ್ರಿಗೆ ಅವಕಾಶ ಸಿಗೋಂಥದ್ದು. ಬೇರೆ ಬೇರೆ ಕಾರಣಕ್ಕೆ ಇವತ್ತು ಅವರಿಗೆ DCM ಇರ್ಬೋದು, ಮತ್ತೊಂದು ಇರ್ಬೋದು. ಇವತ್ತು ಅವರ ಇದನ್ನು ಟೀಕೆ ನಾವು ಉಪಯೋಗಿಸ್ಕೊತಾ ಇದ್ದಾರೆ ರಾಜಕೀಯವಾಗಿ. ಪೇಪರ್ ಕಿತ್ಕೊಂಡ್ಬಿಟ್ರು, ಪೆನ್ ಕಿತ್ಕೊಂಡ್ಬಿಟ್ರು, ಅದೆಲ್ಲ ಕಿತ್ಕೊಂಡವ್ರು ನೀವು. ಎಸ್ ಎಂ ಕೃಷ್ಣಾಗೆ ಏನು ಮಾಡೋದು, ನನಗೆ ಪಟ್ಟಿ ಓದ್ಕೊಂಬಂದೆ ಯಾವ ನಾಯಕರಿಗೆ ಈ ರಾಜ್ಯದಲ್ಲಿ ಏನೇನಾಗಿದೆ ಅಂತೇಳಿ. ಅವರೆಲ್ಲ ಸ್ವತಃ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. BL ಶಂಕರ್ ಏನಾದ್ರು ಇವತ್ತು ನಿಮ್ಮ ಜೊತೆ ಇದ್ದವರು ಯಾರು ನೀವು ಯಾವ ಥರ ಟ್ರೀಟ್ ಮಾಡಿದ್ದೀರಾ? ಪ್ರಶ್ನೆ ಇರೋಂಥದ್ದು ಸಮುದಾಯದ ನಾಯಕರೊಬ್ಬರು ಬೆಳಿಬೇಕಾರೆ ಹೌದು ನೀವು ಎಂಜಾಯ್ ಮಾಡಿದ್ದೀರಾ, ಬರಲಿ ಬಿಡಿ. ಡಿ ಕೆ ಶಿವಕುಮಾರ್ ನಿಮ್ಗೆ ಸಹಿಸ್ಕೊಳ್ಳುವಂಥ ಶಕ್ತಿ ಇಲ್ವಲ್ಲ. ನೀವು 2 ಸಲ ಮುಖ್ಯಮಂತ್ರಿ ಆಗಿದ್ದೀರಾ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹತಾಶ ಭಾವನೆಯಿಂದ ಮಾತಾಡ್ತಕ್ಕಂಥದ್ದು ನೀವು. ಬೇರೆ ಟಾಪಿಕ್ ನನ್ನ ಒಂದು ಎಲ್ಲ ಇಡೀ ಒಂದು ಗಂಟೆನಲ್ಲಿ ನಮ್ಗೆ ಒಂದು ಸಲ ಅವಕಾಶ ಕೊಡ್ತೀರಾ ಒಂದು ಮಾತಾಡ್ಲಿಕ್ಕೆ? ಸರ್, ಮಾನ್ಯ ಎಸ್ ಎಂ ಕೃಷ್ಣ ಅವರು JDS ಪಕ್ಷದ ಒಕ್ಕಲಿಗ ನಾಯಕರಲ್ಲ, ಕರೆಸ್ಬಿಟ್ಟು ನೀವು ಇದು ಮಾಡಿ ಅಂತ. ಅವತ್ತು ಪೂಜ್ಯ ದೇವೇಗೌಡರು ಹೇಳಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ CM ಮಾಡಿ ಅಂತ. ಅವತ್ತಿಂದನೂ ಆ ಒಂದು ಸಮುದಾಯದ ವಿರೋಧಿಗಳಾಗಿ ಕಾಂಗ್ರೆಸ್ ಬಂದಿದ್ದಾರೆ. ಇವತ್ತು ದೇವೇಗೌಡರು ಹೆಸರು ಹೇಳ್ಕೊಂಡು ಅಧಿಕಾರ ತಿಂದು ತೇಗಿ ಓದು ಬೇರೆ ಪಕ್ಷಕ್ಕೆ ಹೋಗಿ ಪುನಃ ಅವ್ರನ್ನ ಬೈಕೊಂಡು ಕೂತಾಗ ಬೇಜಾರು ಅನ್ಸಲ್ವಾ ಸರ್? ಯಾರನ್ನ ಬೆಳೆಸ್ಬೇಕು ಒಬ್ಬ ನಾಯಕನಂತ, ಆ ಒಂದು ಬೆಳೆಸಿರೋಂಥ ವ್ಯಕ್ತಿಗೆ, ಆ ದೇಹಕ್ಕೆ ಅನ್ಸಲ್ವಾ? ನಾನು ಅಧಿಕಾರ ನೋಡಿರ್ತೀನಿ, ಎಲ್ಲ ನೋಡಿರ್ತೀನಿ. ನಾನೊಬ್ಬ ಸೈಕಲ್ಲು ಮೊಪೆಡಲ್ಲಿ ಓಡಾಡ್ಕೊಂಡಿದ್ದವನ್ನ ತಗೊಂಡು ಬಂದು ಜಿಲ್ಲಾ ಪಂಚಾಯತಿ ಮೆಂಬರು, ಶಾಸಕ, ಸಚಿವ ಬೇಕಾದದೆಲ್ಲ ತಗೊಂಡು ಬೇರೆ ಪಕ್ಷಕ್ಕೆ ಹೋಗಿ ಬೈಬಾರ್ದು. ಅದೇ ಮತ್ತೆ ಗಟ್ಟಿತನ ನಿಲ್ಬೇಕು, ರೆಸ್ಪೆಕ್ಟ್ ಮಾಡಬೇಕು. ಅದೇ ವ್ಯಕ್ತಿನ ಬೈಕೊಂಡು ಹೋದ್ರೆ ಆ ಜೀವಕ್ಕೆ ಬೇಜಾರಾಗಲ್ವಾ? ನಾನು ಇನ್ನು ಎಷ್ಟು ಜನನ್ನ ಅಂತ ಬೆಳೆಸಬೇಕು? ಮಾನ್ಯ ಸಿದ್ದರಾಮಣ್ಣ ಅವರು ಟಾರ್ಗೆಟ್ ಮಾಡಲಿ, ರಾಜಕೀಯವಾಗಿ ಟಾರ್ಗೆಟ್ ಮಾಡಲಿ, ಸಿದ್ಧಾಂತದ ವಿಚಾರದಲ್ಲಿ ಟಾರ್ಗೆಟ್ ಮಾಡಿ, ವಯಸ್ಸಿಗೂ ಟಾರ್ಗೆಟ್ ಮಾಡ್ತಾ ಹೋದ್ರೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.